ಬೆಂಗಳೂರಿನ ಜಯಮಹಲ್ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಪ್ರತಿಷ್ಠಿತ ವರ್ಗ ಇರ್ತಕ್ಕಂಥ ಒಂದು ಪ್ರದೇಶ. ಜಯಮಹಲ್ ಅಂದರೆ ಒಳ್ಳೆ ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಲೇಔಟ್ ಆಗಿತ್ತು. ಈ ಲೇಔಟಲ್ಲಿ ಒಬ್ಬರು 80/120 ಇಂಥ ಒಂದು ಜಾಗವನ್ನು ತಗೊಳ್ತಾರೆ. ಮೊದಲು ಬೋರ್ವೆಲ್ ಇರಲಿಲ್ಲ, ಕಾವೇರಿ ನೀರೇ ಸಾಕಾಗ್ತಿತ್ತು. ಈಗ ತಗೊಂಡ್ಮೇಲೆ ಅವರೊಂದು 8 ಮನೆಗಳು ಕಟ್ಟಬೇಕಂತ ಹೊರಟಿದ್ದಾರೆ. ಈ ಒಂದು ಜಾಗದಲ್ಲಿ 3 ಬೋರ್ವೆಲ್ ತೋಡ್ತಾರೆ. 3 ಬೋರ್ವೆಲು 1150 ಅಡಿ, 1200 ಅಡಿ, 1180 ಅಡಿ, ಇಷ್ಟು ಆಳದ 3 ಬೋರ್ವೆಲ್ ತೋಡಿದ್ರು ಸಹ ನೀರು ಯಾವುದರಲ್ಲೂ ಬರೋದಿಲ್ಲ. ಎಲ್ಲ ಪೂರ್ತಿ ಬಂಡೆ ಅಂತ ಹೇಳ್ತೀವಲ್ಲ, ಆ ಥರ ಹಾರ್ಡ್ ರಾಕ್. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಸ್ವಲ್ಪ ಬೋರ್ವೆಲ್ಗೆ ನೀರನ್ನು ಹಾಕ್ಕೊಂಡು ಟ್ಯಾಂಕರಿಂದ ಸ್ಪ್ರೇ ಮಾಡಿಕೊಂಡು ಡ್ರಿಲ್ ಮಾಡ್ತಾ ಹೋದ್ರು, ಇದ್ರೆ ಡಸ್ಟ್ ಬರ್ತಾಯಿತ್ತು, ತೊಂದರೆ ಆಗ್ತಿತ್ತು ಅನ್ನೋ ಒಂದು ಮಾತುಗಳು. ನೋಡಿ, ಬೋರ್ವೆಲ್ ಪೌಡ್ರ್ ನೋಡಿದ್ರೆ ಎಷ್ಟೋ ಟ್ರ್ಯಾಕ್ಟರ್ನಷ್ಟು ಮಣ್ಣು ಬಂದಿದೆ. ಯಾಕಂದರೆ 1200 ಅಡಿ ಬೋರ್ವೆಲ್ ಅಂದರೆ ಅಗಾಧ. ಅಂದರೆ ಈ ಬೋರ್ವೆಲ್ ನಂಬರ್ 1, ಆ ಕಡೆ ಕಾರ್ನರ್ ನಂಬರ್ 2, ಈ ಜೀಪ್ ಇರೋದು ನಂಬರ್ 3. 3 ಬೋರ್ವೆಲ್ ತೋಡಿದರೆ ಮತ್ತೆ ಇನ್ನು ಬೋರ್ವೆಲ್ಗಳನ್ನ ತೋಡಬೇಕನ್ನೋ ಪ್ರಯತ್ನವನ್ನು ಮಾಡ್ತಕ್ಕಂಥ ಸಂದರ್ಭ ಇದು. ಜಯಮಹಲ್ನ 2ನೇ ಕ್ರಾಸ್ ಮುಖ್ಯ ರಸ್ತೆ. ಇಲ್ಲೆಲ್ಲ ಮನೆಗಳಲ್ಲೂ ನೀರು ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಕ್ಕಿಲ್ಲ. ಎಲ್ಲರೂ ಈಗೆಲ್ಲ ಡೀಪ್ ಬೋರ್ ಹೋಗ್ತಾ ಇದ್ದಾರೆ, ಆಳದ ಬೋರ್ಗಳನ್ನ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇವ್ರದ್ದು ಬೋರ್ವೆಲ್ ಕೊಡಿಸುವಾಗ ನೀರು ಬರಲಿಲ್ಲ. ಆಮೇಲೆ 2ನೇ ದಿವಸದಲ್ಲಿ ಒಂದು ಕಲ್ಲು ಹಾಕಿದ್ರೆ ನೀರಿನ ಸೌಂಡ್ ಬರುತ್ತೆ. 300 ಅಡಿ ಸುಮಾರಲ್ಲಿ, ಎಲ್ಲ 300-350ಕ್ಕೆ ವಾಟರ್ ಟೇಬಲ್ ಬರ್ತದೆ. ಸ್ಕ್ಯಾನ್ ಮಾಡ್ತಾರೆ, ಕ್ಯಾಮ್ರಾ ಹಾಕ್ತಾರೆ, ಕ್ಯಾಮ್ರಾದಲ್ಲೆಲ್ಲೂ ಇದು ಕಾಣಲ್ಲ. ಇಂಥ ಒಂದು ಕೇಸಲ್ಲಿ ನಾವು ಇದೇ ಫೇಲ್ ಆಗಿರೋಂಥ ಬೋರ್ಗಳನ್ನ ಏನಾದರೂ ಪ್ರಯತ್ನ ಮಾಡಿ ಉಳಿಸ್ಕೋಬೋದಾ ಅಂತ ಒಂದು ಡೌಟ್ ಬರುತ್ತೆ. ಹಾಗಾಗಿ ಎಲ್ಲ ಬೋರ್ವೆಲ್ಗಳು ಕೇಸಿಂಗ್ ಪೈಪ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟೋ ಜನ ಬೋರ್ವೆಲ್ ಕೊರಿಬೇಕಾದ್ರೆ ಕೇಸಿಂಗ್ ಪೈಪೇ ಹಾಕೋದಿಲ್ಲ, ಫೇಲ್ಯೂರ್ ಆದಂಥ ಬೋರ್ವೆಲ್. ದಯಮಾಡಿ ಈ ಥರ ಕೇಸಿಂಗ್ ಹಾಕ್ಕೊಂಡ್ರೆ ನಿಮ್ಗೆ ಎಷ್ಟು ಲಾಭ ಅನ್ನಲಿಕ್ಕೋಸ್ಕರ ಒಂದು ಈ ವಿಡಿಯೋ. ಇದೊಂದು ಮಿಷನ್ ನಿಮಗೆ ಕಾಣಿಸ್ತಾ ಇಲ್ಲ. ಜೀಪ್ಗೆ ಒಂದು ರೋಲ್ ಪೈಪ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೋಟ್ರ್ ಪಂಪು ಇದೆ, 7.5 HP 68 ಸ್ಟೇಜಿನ ಮೋಟ್ರ್ ಪಂಪ್. ಈ ಥರದ್ದು ತಂದು 10 ನಿಮಿಷಕ್ಕೆ ನಿಮ್ಮ ಬೋರ್ವೆಲ್ಗೆ ಪಂಪನ್ನು ಇನ್ಸ್ಟಾಲ್ ಮಾಡ್ತಾರೆ. ಪಂಪಿಂದ ನಿಮಗೆ ಅಲ್ಲೊಂದು ಕರೆಂಟ್ ವ್ಯವಸ್ಥೆ ಬೇಕು. ಕರೆಂಟ್ ಇಲ್ಲಾಂದರೆ ಬೆಂಗಳೂರು ಬೇರೆ ಕಡೆಯಲ್ಲಿ ಜನರೇಟರ್ ಸಿಗುತ್ತೆ. ಆ ಜನರೇಟರಿಂದ ಪವರ್ ಸಪ್ಲೈ ಕೊಟ್ಟರೆ ಸಾಕು, ಈ ಪಂಪ್ ಆನ್ ಆಗುತ್ತೆ. ಪಂಪ್ ಆನ್ ಮಾಡಿ ನಿಮಗೆ ನೀರು ಎಷ್ಟು ಬರುತ್ತೆ ಅಂತ ನೋಡಿದರೆ, ನೋಡಿ ಈ ಬೋರ್ವೆಲ್ಲು ಡ್ರಿಲ್ ಮಾಡಬೇಕಾದ್ರೆ ನೀರು ಬಂದಿಲ್ಲ. ಅವ್ರು ಹೇಳ್ತಾರೆ 2 ಅವರ್ ನೀರು ಬಂತು. ಅವ್ರು ತೋರಿಸ್ತಾರೆ, ಫಸ್ಟ್ ಕಷ್ಟ ಬಂತು, ಸೆಕೆಂಡ್ ಸಾರಿ ಕಡಿಮೆ ಆಯಿತು, 3ನೇ ಸಾರಿ ಕಡಿಮೆ ಆಯಿತು. ಅಂದರೆ ಇಷ್ಟು ನೀರು ಬಂದು ಬೋರ್ವೆಲ್ ಸ್ಟಾಪ್ ಆಗಿಲ್ಲ. ಪಂಪ್ ಕಂಟಿನ್ಯೂ ನೀರು ಕೊಡ್ತಾ ಇದೆ. ಅವ್ರು ಹೇಳ್ತಾರೆ ಸ್ಲೋ ಆಯಿತು, ನಿಲ್ಲುತ್ತೆ ಅನ್ನೋ ಒಂದು ಸಿಂಪ್ಟಮ್ ಬಂತು ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಬೋರ್ವೆಲ್ಲಲ್ಲಿ 2 ಗಂಟೆ ನೀರು ಬಂತು ಅಂತಂದರೆ ನನ್ನ ಪ್ರಕಾರ 10,000 ಲೀಟರ್ ನೀರು ಒಂದು ಬೋರ್ವೆಲಿಂದ ಬರ್ತಾಯಿದೆ. ಇಷ್ಟು 10,000 ಲೀಟರ್ ನೀರು ಬಂತು ಅಂದಮೇಲೆ 3 ಬೋರ್ವೆಲ್ ಇದೆ. 3 ಬೋರ್ವೆಲ್ನ ಒಂದು ಸಾರಿ ಪಂಪ್ ಮಾಡಿದ್ರೆ 30,000 ಲೀಟರ್ ನೀರಾಗುತ್ತೆ. ನೀವು 8 ಅಲ್ಲ, ಇನ್ನೂ 10 ಮನೆಗಳು ಕಟ್ಟಿದ್ರು ನೀರಿನ ಸಮಸ್ಯೆ ಬರಲ್ಲ. ಇಂಥ ಕೇಸಲ್ಲಿ ನಾವು ಬೋರ್ವೆಲ್ ಕೊಡೋದು ನೀರು ಇದೆಯಾ ಇಲ್ವಾ, ಯಾಕಂದರೆ ಒಂದು ಬೋರ್ವೆಲ್ಗೆ 4 ಲಕ್ಷ ಬಿಲ್ ಆಗುತ್ತೆ. ಇಂಥ ಕೇಸಲ್ಲಿ ನಾವು ಈ ಥರದೊಂದು ಪಂಪನ್ನು ಇನ್ಸ್ಟಾಲ್ ಮಾಡಿ ಪಂಪ್ ಟೆಸ್ಟ್ ಅಂತ ಹೇಳ್ತೀವಿ. ನಿಮಗೆ ನಿಖರವಾಗಿ ನಮ್ಮ ಬೋರ್ವೆಲ್ ಎಷ್ಟು ನೀರು ಅಂತೇಳಿ ತಿಳಿತಕ್ಕಂಥ ಒಂದು ಪ್ರಯತ್ನ ಇದು ಇವ್ರಿಗೆ ಮಾಡ್ತಾಯಿದ್ದೀವಿ. ನೋಡಿ, ಪಂಪು ಇನ್ಸ್ಟಾಲ್ ಮಾಡಿದ್ದಾರೆ, ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. 2.5 ಗಂಟೆಗಳ ಕಾಲ ಕಂಟಿನ್ಯೂ 1 ಇಂಚು ನೀರು ಬರ್ತದೆ. ನಮ್ಮಲ್ಲಿ 1 ಇಂಚು ನೀರು 2 ಗಂಟೆ ಕಾಲ ಬಂದರೆ ನಮ್ಮಲ್ಲಿ 1 ಎಕರೆ ಭತ್ತ ಬೆಳಿಬೋದು. ಅಂದರೆ ಇಷ್ಟು ನೀರು ಬರ್ತಾ ಇದೆ. ಆದರೆ ಜನರುಗಳು ನೀರು ಬಂದಿಲ್ಲ, ಬೋರ್ವೆಲ್ ಫೇಲ್ಯೂರ್ ಅಂತಾರೆ. ಇದು ಸರಳವಾಗಿ ನೀರನ್ನು ಟೆಸ್ಟ್ ಮಾಡ್ತಕ್ಕಂಥ ವಿಧಾನ ಪಂಪ್ ಟೆಸ್ಟ್ ಅಂತ. ಇದನ್ನು ನಾವು ರೈತರು ಮಾಡಿಸ್ಕೋಬೋದು, ಮನೆಗಳಲ್ಲೂ ಬೋರ್ ಕೊಡೋದಾಗ ಮಾಡಿಸ್ಕೊಬೋದು. ಭಾಳಷ್ಟು ಜನರಿಗೆ ಗೊತ್ತಿರಲ್ಲ ನೀರು ಬಂದಿದೆಯೋ ಬಂದಿಲ್ವೋ. ಯಾಕಂದರೆ ಹೊಸ ಮೋಟ್ರ್ ಪಂಪನ್ನು ಖರೀದಿ ಮಾಡಿ ಪಂಪನ್ನು ಬೋರ್ವೆಲ್ ಇಳಿಸಿ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ನೀರು ಬರದೇ ಹೋದರೆ ಹಣ ವೇಸ್ಟ್ ಆಗುತ್ತೆ ಅಂತಾರೆ. ಇವರೊಂದು ನಾಮಿನಲ್ ಚಾರ್ಜ್ ಮಾಡ್ತಾರೆ. ಇವರು ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಹೇಳಿದ್ದಾರೆ, ಅವ್ರನ್ನ ನಾವು ಸಂಪರ್ಕ ಮಾಡ್ಬೋದು. ಸರಳವಾಗಿ ನಮ್ಮ ಜಮೀನಲ್ಲಿ ಕೊರೆದಂಥ ಬೋರ್ವೆಲ್ಗಳಲ್ಲಿ ಅನುಮಾನ ಇತ್ತು ಅಂದರೆ ನೀರು ಬಂದಿರೋ ಬೋರ್ಗಳನ್ನ ಪರೀಕ್ಷೆ ಮಾಡಿಸೋದೇನು ಬೇಕಿಲ್ಲ. ಯಾವುದು ನೀರು ಕಡಿಮೆ ಬಂದಿದೆ, ನಮಗೇನಾದರೂ ನೀರು ಸಿಗುತ್ತೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದ್ದರೆ ನಾವು ಇಂಥ ಒಂದು ಪಂಪ್ ಟೆಸ್ಟ್ ಮಾಡಿಸಿದ್ರೆ ಕಡಿಮೆ ಒಂದು ಬಜೆಟಲ್ಲಿ ನಮ್ಮ ಬೋರ್ವೆಲ್ನ ನಿಖರವಾದಂಥ ಒಂದು ಅಥೆಂಟಿಕೇಟೆಡ್ ರಿಪೋರ್ಟ್ ಸಿಗುತ್ತೆ. ನೀರನ್ನು ಕಣ್ಮುಂದೆ ನೋಡ್ತೀವಿ, ನೀರಿನ ಪರೀಕ್ಷೆನೂ ಮಾಡ್ಬೋದು, ವಾಟರ್ ಟೇಬಲ್ ಎಷ್ಟಿದೆ ಎಲ್ಲ ಆದಮೇಲೆ ಬೋರ್ವೆಲ್ನ ಸ್ಕ್ಯಾನ್ ಸಹ ಮಾಡ್ತಾರೆ. ಇಂಥ ಒಂದು ವಿಧಾನ ಎಲ್ಲ ಕಡೆಗೂ ಲಭ್ಯ ಆಗ್ತಾಯಿದೆ. ಇದು ಬೆಂಗಳೂರು, ಮಂಗಳೂರು, ಎಲ್ಲ ಮೆಟ್ರೋ ಸಿಟೀಸ್, ಗುಲ್ಬರ್ಗದಲ್ಲಿದೆ, ಬೆಳಗಾವಲ್ಲಿದೆ, ಎಲ್ಲ ಕಡೆಗೂ. ಎಷ್ಟೊಂದು ಜನ ಏನೂ ಜಾಬ್ ಸಿಗಲಿಲ್ಲ ಅಂತಂದರೆ ಇಂಥ ಒಂದು ಸಿಸ್ಟಮ್ನ ನೀವು ರೆಡಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನಾಗರಿಕರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಸಿಟಿ ಕಾರ್ಪೊರೇಷನ್ಗಳು, ಮುನ್ಸಿಪಾಲ್ಟಿಗಳು
ಎಷ್ಟೊಂದು ಬೋರ್ವೆಲ್ನ ಡೆಡ್ ಬೋರ್ ಅಂತ ಹೇಳ್ತಿರಲ್ಲ, ಅದನ್ನು ಈ ಥರ ಒಂದು ಪ್ರಯೋಗ ಮಾಡ್ತಕ್ಕಂಥ ಒಂದು ಪರೀಕ್ಷೆ ಮಾಡಿದ್ರೆ ಖಂಡಿತ ನಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ವಿಫಲ ಬೋರ್ಗಳನ್ನ ತಡೆಗಟ್ಬೋದು. ಎಷ್ಟೊಂದು ಬೋರ್ಗಳನ್ನ ಡ್ರೈ ಬೋರ್, ಡೆಡ್ ಬೋರ್ ಅಂತೀವಿ. ಸರ್ಕಾರದ ಪಾಲಿಸಿ ಏನಿದೆ ಅಂದರೆ, ಬೋರ್ವೆಲ್ ಕೊರಿಬೇಕಾದ್ರೆ ನೀರು ಬಂದರೆ ಓಕೆ, ನೀರು ಬರದೆ ಹೋದರೆ ಕೇಸಿಂಗ್ ಪೈಪ್ ತೆಗೆದ ಮೇಲೆ ನೀವು ಮಣ್ಣು ಮುಚ್ಚಿ ಅಂತಂದೇಳಿ ಸರ್ಕಾರದ ಪಾಲಿಸಿ ಇದೆ. ದಯಮಾಡಿ ನೀವು ಬೋರ್ಗೆ ಮಣ್ಣು ತುಂಬಿಸೋದು ಬೇಡ, ಕೇಸಿಂಗ್ ಪೈಪ್ ಹಾಕ್ಕೊಂಡು ಅದನ್ನು ಎಂಥದೇ ಸಂದರ್ಭದಲ್ಲಿ ನೀವು ಅದಕ್ಕೆ ಪಂಪ್ ಬಿಟ್ಟು ನೀರನ್ನ ತೆಗಿತಕ್ಕಂಥ ಟೆಕ್ನಾಲಜಿ ಇದೆ. ಬೋರ್ವೆಲ್ಗೆ ಕೇಸಿಂಗ್ ಪೈಪ್ ಇದ್ದರೆ ಯಾರು ಮಕ್ಕಳು ಬೋರ್ವೆಲ್ಗೆ ಬೀಳೋಂಥ ಚಾನ್ಸಸ್ ಇರಲ್ಲ. ಕೇಸಿಂಗ್ ಪೈಪ್ ತೆಗೆದ್ರೆ ಮಾತ್ರ ಮಕ್ಕಳ ದುರಂತ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ಅದ್ರ ಬಗ್ಗೆ ಏನೋ ಕಾಳಜಿ ವಹಿಸೋದು ಬೇಡ. ಕೇಸಿಂಗ್ ಪೈಪ್ನ ನೀರು ಬರಲಿ ಬರದೇ ಹೋಗಲಿ, ಕೇಸಿಂಗ್ ಪೈಪ್ನ ಹಾಗೆ ಹಾಕ್ಕೊಳ್ಳಿ. ಇವತ್ತು ತಮಿಳ್ನಾಡಲ್ಲಿ ಒಂದು ಪಾಲಿಸಿ ಇದೆ, ಬೋರ್ವೆಲ್ ಕೊರಿಬೇಕಾದ್ರೆ ನೀರು ಬರದೇ ಇರಲಿ, ಕೇಸಿಂಗ್ ಪೈಪ್ನ ಹಾಗೆ ಇನ್ಸ್ಟಾಲ್ ಮಾಡಬೇಕಂತ ಒಂದೇಳಿ ಕಂಡೀಷನ್ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಬೇಸಿಗೆಯಲ್ಲಿ ನಮಗೆ 1 ಇಂಚು ನೀರು ಬಂದರೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಎಷ್ಟೊಂದು ಸಿರ್ಸಿ, ಸಿದ್ದಾಪುರ, ಸಾಗರ ಅಂಥ ಪ್ರದೇಶದಲ್ಲಿ ನೀರಿಗೋಸ್ಕರವಾಗಿ ಫೈಟ್ ಮಾಡ್ತಿದ್ದಾರೆ. ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಗೌನಹಳ್ಳಿ ಅಂತಂದೇಳಿ, ಹುಲಿತೋಟ್ಲು, ಎಷ್ಟೊಂದು ಹಳ್ಳಿಗಳಲ್ಲಿ ಟ್ಯಾಂಕರ್ಗಳ ಓಡಾಟ ನಡೀತಿದೆ. ಅದೇ ಥರ ಚಂದ್ರಗುತ್ತಿ, ಸಿರ್ಸಿ, ಸೊರಬ ಈ ಎಲ್ಲ ಭಾಗಗಳಲ್ಲೂ ನೀರಿಗೋಸ್ಕರವಾಗಿ ಭಾಳಷ್ಟು ಜನರು ಫೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಂಥ ನೀರನ್ನ ನಾವು ಸದ್ಬಳಕೆ ಮಾಡ್ತಕ್ಕಂಥ ಒಂದು ವಿಧಾನನ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ. ಇವರನ್ನು ಸಂಪರ್ಕ ಮಾಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ, ನಮಸ್ಕಾರ. ಇವ್ರಿಗೂ ಪಂಪ್ ಬಿಡ್ತೀರಾ ಇವರೇ? 1200. ನಿಮ್ದು ಅಷ್ಟೇ ಕೆಪಾಸಿಟಿನಾ? ಅದಕ್ಕಿಂತ ಜಾಸ್ತಿ ಅಲ್ಲ ಇದ್ರೆ ಬಿಡ್ಬೋದಾ? ಇದು ಎಷ್ಟು HP ಎಷ್ಟು ಇದು? ಓಕೆ. ಅಲ್ಲ ಸ್ಟೇಜ್ ಎಷ್ಟಿದು? 62 ಸ್ಟೇಜು, 700 HP ಪಂಪ್, 1/4 ಇಂಚು ಇದು ಪೈಪ್. ಒಂದು ಇನ್ಸ್ಟಾಲ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಇಳಿಸ್ಲಿಕ್ಕೆ? 1 ಅವರ್ ಬೇಕಾ? ಒಂದು 2 ಅವರ್ಸ್ ಟೆಸ್ಟ್ ಮಾಡ್ತೀರಾ? ಡಿಪೆಂಡ್ಸ್ ಅಲ್ಲ ಅದು. ಬ್ರೇಕ್ ಕಟ್ ಆಗ್ತಿದೆ. ಈಗ ನಿಮಗೆ ಈ ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಇದು ಬೇಕು ಸರ್ವಿಸ್ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಹೆಂಗೆ? ಇದು ನಮ್ಮ ಸರ್ ಕಡೆಯಿಂದ ಕಳಿಸಿದ್ದು, ದೂರದಿಂದ ಇತ್ತು ಸಟ್ಟಿದ್ದು. ಎಲ್ಲಿಂದ? ಚಿಕ್ಕಬಳ್ಳಾಪುರ. ಅದಕ್ಕೆ ಬೆಂಗಳೂರಿನಲ್ಲಿ ಎಲ್ಲೂ ಸಿಗಲ್ಲ, ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. ರಿಕ್ವೆಸ್ಟ್ ಮಾಡಿ ತಗೊಂಡ್ಬಂದಿರೋ ಸರ್. ಹೌದಾ? ಯಾಕಂದರೆ ಬೆಂಗಳೂರಿನಲ್ಲಿ ಎಲ್ಲೂ ಇಲ್ಲ, ಅದಕ್ಕೆ ನನಗೆ. ಚಿಕ್ಕಬಳ್ಳಾಪುರದಿಂದ ನಿನ್ನೆ ನೈಟ್ ಲೋಡ್ ಮಾಡ್ಕೊಂಡು. ಓಕೆ. ಅಲ್ಲೆಲ್ಲ ಟೆಸ್ಟ್ ಮಾಡೋಕ್ಕೆ ಇಟ್ಕೊಂಡಿರೋದು ಇದು ರೈತರದು? ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಇದಕ್ಕೆ ರೈತರದಾದರೆ, ಚಿಕ್ಕಬಳ್ಳಾಪುರ ಆದರೆ? ಗೊತ್ತಿಲ್ಲ ಸರ್, ನಮ್ಮ ಫ್ರೆಂಡ್ಸು. ಸರಿ, ಓಕೆ.